ರಾಜ್ಯದ ಜನತೆಗೆ ಶ್ರೀರಾಮನವಮಿಯ ಶುಭಾಶಯ. ರಾಮ ನಮ್ಮ ದೇಶದ ಆದರ್ಶ ಪುರುಷ. ಇವತ್ತು ದೇಶದಾದ್ಯಂತ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಆಚರಣೆ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನ. ಈ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ಬಡ್ಜೆಟ್ ಮೇಲೆ ವಿಸ್ತೃತವಾದಂಥ ಚರ್ಚೆ ಆಯಿತು. ನಾವು ವಿರೋಧ ಪಕ್ಷವಾಗಿ ನಾವು ಸಿದ್ದರಾಮಯ್ಯ ಮಾಡಿರೋ ಸಾಲ, ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು, ಈ ಗ್ಯಾರಂಟಿಗೋಸ್ಕರ ರಾಜ್ಯದ ಜನರುಗಳ ಮೇಲೆ ತೆರಿಗೆಗಳನ್ನು ಹಾಕುವಂಥ ಒಂದು ಹುನ್ನಾರವನ್ನು ನಾವು ಮಾಡ್ತಾ ಇದ್ದಾರೆ. ಇನ್ನೇನು ಇನ್ನೊಂದು 15 ದಿನ, ಒಂದು ತಿಂಗಳಾದರೆ ಒಂದೊಂದೇ ತೆರಿಗೆಗಳನ್ನು ಏರಿಕೆ ಮಾಡೋಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ. ಈಗಾಗಲೇ 1,32,000 ಕೋಟಿ ಈ ವರ್ಷ ಒಂದರಲ್ಲೇ ಮಾಡಿದ್ದಾರೆ. ನನಗನ್ಸುತ್ತೆ ಸುಮಾರು 3.5 ಲಕ್ಷ ಕೋಟಿಯಷ್ಟು ಈ ವರ್ಷದಲ್ಲೇ ಅವರು ಕಳೆದ 3 ವರ್ಷದಲ್ಲಿ ಸಾಲ ಮಾಡಿದ್ದಾರೆ. ನಮ್ಮ ಹೋರಾಟ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಏನಿದೆ ಅದು ಹಿಂದೆ ನೆಹರು ಅವರು ಬಂದು ಉದ್ಘಾಟನೆ ಮಾಡಿದರು. ಮಹಾರಾಜರು ಅದಕ್ಕೆ ಜಮೀನನ್ನು ಕೊಟ್ಟಿದ್ದರು. ಸುಮಾರು 250ಕ್ಕೂ ಹೆಚ್ಚು ಎಕರೆ ಜಮೀನು ಬರೆಬಾರ ಮಾಡೋಕ್ಕೆ ಹೊರಟಿದ್ರು ಸರ್ಕಾರ. ಅಲ್ಲೊಂದು ಕ್ಲಬ್ ಮಾಡಬೇಕು, ಈ ಥರದ್ದು ಏನೇನೋ ಕಾಂಪ್ಲೆಕ್ಸ್ಗಳು ಮಾಡಬೇಕು, ಈ ಥರದ್ದಲ್ಲ. ನಾನು ಅದನ್ನು ವಿಧಾನಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಅದನ್ನು ರದ್ದು ಮಾಡಿಸಿದ್ದೀನಿ. ಅದೊಂದು ಲಂಗ್ ಸ್ಪೇಸು, ಅದು ಹಾಗೆ ಉಳಿಬೇಕು. ಚರಿತ್ರೆಯಲ್ಲಿ ದೇಶದಲ್ಲೇ ಮೊದಲ ಟ್ರೈನಿಂಗ್ ಸೆಂಟರ್ ಅದು, ಫ್ಲೈಯಿಂಗ್ ಸ್ಕೂಲ್, ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್. ಅದನ್ನು ಉಳಿಸುವಂಥ ಕೆಲಸವನ್ನು ವಿಧಾನಸಭೆಯಲ್ಲಿ ನಮ್ಮ ಹೋರಾಟದ ಫಲವಾಗಿ ಅದು ಕೂಡ ಉಳಿದಿದೆ. ಅದೇ ರೀತಿ ಸಿಲ್ಕ್ ಮತ್ತು ಮಿಲ್ಕ್ ಕರ್ನಾಟಕದ ಒಂದು ಆಸ್ತಿ. ಇವತ್ತು ಸಿಲ್ಕ್ ಫ್ಯಾಕ್ಟ್ರಿ ಏನು ಮೈಸೂರಲ್ಲಿದೆ, ನಂಜನಗೂಡಲ್ಲಿ, ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಜಾಗವನ್ನು ಸುಮಾರು 6 ಎಕರೆ ಜಾಗವನ್ನು ಕಬಳಿಕೆ ಮಾಡೋಕ್ಕೆ ಹೊರಟಿದ್ವಿ. ಅದನ್ನು ನಾನು ದೊಡ್ಡ ಹೋರಾಟ ಮಾಡಿದ್ದೀರಿ ವಿಧಾನಸಭೆಯಲ್ಲಿ. ಅದು ಕೂಡ ಪ್ರಸ್ತಾವ ಮಾಡಿ ಮಂತ್ರಿಯ ಬಾಯಲ್ಲಿ ಅದನ್ನು ನಾವು ಮುಚ್ಚಲ್ಲ, ಇನ್ನಷ್ಟು ಡೆವಲಪ್ ಮಾಡ್ತೀರಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅಂದರೆ ನಮ್ಮ ಹೋರಾಟದ ಫಲವಾಗಿ ಇವತ್ತು ಫ್ಲೈಯಿಂಗ್ಸ್ ಉಳಿದಿದೆ ಮತ್ತು ರೇಷ್ಮೆ KSIC ಅದು ಕೂಡ ಉಳಿಯುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಬೆಂಗಳೂರಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವಂಥವ್ರು ಬೆಂಗಳೂರು ಜನ. ಆದರೆ ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಗಾಳಿ ಗೊಬ್ಬರ, ಹಣ ಬಿಡುಗಡೆ ಮಾಡಿಲ್ಲ. ಆದರೆ ಯೋಜನೆಗಳು ದೊಡ್ಡ ದೊಡ್ಡ ಟನಲ್ ರೋಡ್ ಇದೆ, ಫ್ಲೈಓವರ್ಸ್ ಇದೆ, ಸ್ಕೈ ಡೈವ್ ಇದೆ, ಏನೇನು 108 ಯೋಜನೆ ಪ್ರಾರಂಭ. ಸರ್ಕಾರ ಬಂದಾಗ ಬ್ರ್ಯಾಂಡ್ ಬೆಂಗಳೂರು ಅಂತು 3 ವರ್ಷ ಆಯಿತು, ಇನ್ನೂ ಬ್ರ್ಯಾಂಡ್ ಅಲ್ಲ, ಇರೋ ಬೆಂಗಳೂರನ್ನು ಹಾಳು ಮಾಡಿಬಿಟ್ರು. ಕಸದ ಬೆಂಗಳೂರು ಮಾಡಿಬಿಟ್ರು, ಪಾಟೋಲ್ ಬೆಂಗಳೂರು, ಗಾರ್ಬೇಜ್ ಬೆಂಗಳೂರು. ಹಣ ಇಲ್ಲ, ಬುರುಡೆ ಮಾತ್ರ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಬಿಡಿ ಬಿಡಿಯಾಗಿ ಅದನ್ನು ಬಡ್ಜೆಟಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಮಾಡಿದಂಥ ರೈತರಿಗೆ, ಬಡವರಿಗೆ ಮಾಡಿದಂಥ ಮೋಸ. ಅದೇ ರೀತಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ 5,000 ಕೋಟಿನ ತಿಂದಾಕ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ. 1,25,00,000 ಜನ ಬಡ ಹೆಣ್ಣು ಮಕ್ಕಳಿಗೆ ಹೋಗಬೇಕಾಗಿರುವಂಥ ಭಾಗ್ಯಲಕ್ಷ್ಮಿನ 5,000 ಕೋಟಿ ರಾಜ್ಯ ಸರ್ಕಾರ ನುಂಗಿ ನೀರು ಕುಡಿದಿದೆ. ಅನ್ನಭಾಗ್ಯದಲ್ಲಿ ಸುಮಾರು 750 ಕೋಟಿ ಒಂದು ತಿಂಗಳು ಅನ್ನಭಾಗ್ಯದ ದುಡ್ಡು ಏನು ಜನಗಳಿಗೆ ಹೋಗಬೇಕಾಯಿತು BPL ಕಾರ್ಡ್ದಾರರಿಗೆ, ಅದನ್ನು ನುಂಗಾಕ್ಬಿಟ್ಟಿದ್ದಾರೆ. ಇದುವರೆಗೂ ನಾವು ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ, ಇದುವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಹಣ ಎಲ್ಲೋಗಿದೆ ಅಂತಲೂ ಹೇಳ್ತಾ ಇಲ್ಲ. ಜಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಮಂತ್ರಿನೂ ಉತ್ತರ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ. ಹಣ ಎಲ್ಲೋಗಿದೆ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅಂದರೆ ಲೂಟಿ ಹೊಡೆಯೋದ್ರಲ್ಲಿ ಈ ಸರ್ಕಾರ ನಿಸ್ಸೀಮರು ಅನ್ನೋದು ಅನಿಸುತ್ತೆ ಇವತ್ತು. ಮತ್ತು ಮೆಟ್ರೋ ವಿಚಾರವಾಗಿ ಮುಖ್ಯಮಂತ್ರಿಗಳು ನಮ್ಮದು 88%, ಕೇಂದ್ರ ಸರ್ಕಾರದ್ದು 12% ಅಂತ. ಅದನ್ನು DC ಮೋಹನ್ ಅವರು ಹಾಕಿರೋ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ, ಇದು 50-50 ಅಂತೇಳಿ. ಅದೇ ರೀತಿ DK ಶಿವಕುಮಾರ್ ಅಷ್ಟೇ ಅಸೆಂಬ್ಲಿಯಲ್ಲಿ ಕೊಡಬೇಕಾದ್ರೆ ಹ್ಯಾರಿಸ್ ಅವರ ಪ್ರಶ್ನೆಗೆ 50-50 ಅಂತ ಹೇಳಿದ್ದಾರೆ.
ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ 50-50. ಹಣ ರೀಪೇಮೆಂಟ್ ಯಾರು ಮಾಡ್ತಾರೆ ಅಂದರೆ ನಿಗಮ ಮಾಡೋದು, ರಾಜ್ಯ ಸರ್ಕಾರ ಅಲ್ಲ ಮಾಡೋದು. ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಒಂದು ಪೈಸನೂ ಕೂಡ ಬ್ಯಾಂಕ್ಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಆ ನಿಗಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 50-50 ಇರುವಂಥದ್ದು. ಇದೊಂದೇ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಎಲ್ಲ ಇರೋದು 50-50%. ಆದರೆ ಮರೆಮಾಚಿ ನಮ್ಮದೇ ಮೆಟ್ರೋ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವ್ರಿಗೂ ಮೆಟ್ರೋಗೂ ಇಲ್ಲ. ಈ ಮೆಟ್ರೋ ಏನಾನ ಸಿದ್ದರಾಮಯ್ಯನವ್ರು ಕೊಟ್ಬಿಟ್ರೆ ಈ KSRTC BMTC ಆಗಿದೆಯಲ್ಲ, ಬಸ್ಗಳು ಟೈರ್ ಇಲ್ಲ, ಬ್ಯಾಟ್ರಿ ಇಲ್ಲ, ನೌಕರರಿಗೆ ಸಂಬಳ ಇಲ್ಲ, ಮಕ್ಕಳೆಲ್ಲ ಸರ್ಕಾರಿ ಬಸ್ ಬಿಟ್ಬಿಟ್ಟು JCBಯಲ್ಲಿ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಹೋಗ್ಬೇಕು, ಟಿಪ್ಪರಲ್ಲಿ ಹೋಗ್ಬೇಕು. ಆ ಪರಿಸ್ಥಿತಿ ತಂದಿದ್ದಾರೆ. ಅದರಿಂದ ಮೆಟ್ರೋನು ಕೂಡ ಇವತ್ತು ಎಕ್ಸ್ಪೋಸ್ ಮಾಡಿದ್ದೀರಿ, ವಿಧಾನಸಭೆಯಲ್ಲಿ ಎಕ್ಸ್ಪೋಸ್ ಮಾಡಿದ್ದೀರಿ. ಜಲ್ ಜೀವನ್ ಮಿಷನ್ನು ಅಷ್ಟೇ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಹಣ ಕೊಡಬೇಕಾದ್ರೆ ಸರ್ಟಿಫಿಕೇಟ್, ಅದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಕೊಟ್ಟೇ ಇಲ್ಲ 8-9 ತಿಂಗಳು. ನಮ್ಮ ರಾಜ್ಯ 20ನೇ ಪ್ಲೇಸಲ್ಲಿದೆ, 20ನೇ ಪ್ಲೇಸ್. ಬೇರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಹಣ ಪಡಿತಾ ಇದ್ದಾರೆ. ನಮ್ಮವರು ಸೋಮಾರಿಗಳು, ಅಧಿಕಾರಿಗಳು ಸೋಮಾರಿ, ಸರ್ಕಾರನೂ ಸೋಮಾರಿ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೆ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಮನೆಗೆ ನೀರು ಕೊಡುವಂಥ ಯೋಜನೆ ಏನಿತ್ತು ಮೋದಿಯವರು, ಅದಕ್ಕೂ ಕಲ್ಲಾಕಿದ್ದಾರೆ. ಇವತ್ತು ಇವೆಲ್ಲವನ್ನ ವಿಧಾನಸಭೆಯಲ್ಲಿ ಸರಿ ಸಮರ್ಥವಾಗಿ BJP ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀವಿ. ನಾವು ಎಲ್ಲನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀವಿ. ದಲಿತರ ಹಣವನ್ನು, SCP ಹಣವನ್ನು ಲೂಟಿ ಮಾಡಿರೋದು, SCP ಹಣವನ್ನು ದಲಿತರ ಅಕೌಂಟಿಂದ ತೆಗೆದು ಅದನ್ನು ಬೇರೆ ಗ್ಯಾರಂಟಿಗೆ ಯೂಸ್ ಮಾಡಿರೋ ಮೋಸನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ವಿಧಾನಸಭೆಯಲ್ಲಿ ನಾವು ಹೇಳಿದಿರಿ. ದಲಿತರಿಗೆ ಅನ್ಯಾಯ ಮಾಡಿದ್ದೀರಾ ಅಂತೇಳಿ. ಇಷ್ಟೆಲ್ಲ ಕೂಡ ಈ ಬಾರಿಯ ಅಧಿವೇಶನ ಭಾಳ ವಿರೋಧ ಪಕ್ಷಗಳ ಸಕ್ಸಸ್ ಆಗಿ ನಾವು ಮತ್ತು JDS ಹೋರಾಟ ಮಾಡೋ ಮುಖಾಂತರ ನಮ್ಮ ಏನು ಹೋರಾಟಗಳಿತ್ತು ಅದೆಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀವಿ. ಪೂರ್ತಿ ನಮಗೆ ರಿಸಲ್ಟ್ ಬರೋ ರೀತಿ ಮಾಡಿದ್ದೀರಿ. ಬೆಂಗಳೂರು ಚರ್ಚೆನೂ ಅಷ್ಟೇ, ಪ್ರತಿಯೊಂದಿಗೂ ರಿಸಲ್ಟ್ ಬರೋ ರೀತಿ ಬೆಂಗಳೂರಿನ ಹೋರಾಟವನ್ನು ನಾವು ಮಾಡಿದ್ದೀರಿ. ಅದರಿಂದ ಇವತ್ತು ಕಾಂಟ್ರಾಕ್ಟರ್ಗಳಿಗೂ ಹಣ ಸಿಗುವಂಥ ಒಂದು ವ್ಯವಸ್ಥೆ ನಮ್ಮ ಹೋರಾಟದಿಂದ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನು ಕಡಿಮೆ ಮಾಡಿದ್ದಾರೆ. ಡೀಸೆಲ್ ಮೇಲೆ ಪೂರ್ತಿ ಸುಂಕವನ್ನು ತೆಗೆದುಹಾಕಿದ್ದಾರೆ. ಪೆಟ್ರೋಲ್ ಮೇಲೆ 10% 3% ಏನೋ ಮಾಡಿದ್ದಾರೆ. ನಾನು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇಡೀ ದೇಶದ ಜನ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸುಂಕವನ್ನು ಕಡಿಮೆ ಮಾಡಿರೋದಕ್ಕೆ ನರೇಂದ್ರ ಮೋದಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ, ನಮ್ಮ BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕದ ಜನ ಋಣಿಯಾಗಿರ್ತಾರೆ. ತಾವು ಶ್ರೀರಾಮನವಮಿಗೆ ಕೊಟ್ಟಂಥ ಈ ಗಿಫ್ಟ್ ಜನ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಂದೆ ಕೇಂದ್ರ ಸರ್ಕಾರ ತುಪ್ಪದ ಮೇಲೆ ಟ್ಯಾಕ್ಸನ್ನು GSTಯನ್ನು ಕಡಿಮೆ ಮಾಡ್ತು. ಮಾರನೇ ದಿನವೇ ರಾಜ್ಯ ಸರ್ಕಾರ ತುಪ್ಪದ ಮೇಲೆ ತೆರಿಗೆ ಹಾಕ್ತು. ಅಂದರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡೋದು, ಇವರು ತೆರಿಗೆ ಏರಿಸೋದು. ಪೆಟ್ರೋಲು ಡೀಸೆಲ್ಗೂ ಹಂಗೆ ಮಾಡಿಬಿಡ್ತಾರೆ. ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಏನಾನ ಮಾಡಿದ್ರೆ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರ ಏನು ಕಡಿಮೆ ಮಾಡಿದೆ ಅದನ್ನು ರಾಜ್ಯ ಸರ್ಕಾರ ತೆರಿಗೆ ಮುಖಾಂತರ ಮತ್ತೆ ಏರಿಸುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀರಿ. ಜನಕ್ಕೆ ದ್ರೋಹ ಬಗೆಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ನಾನು ಚುನಾವಣಾ ಪ್ರಚಾರಕ್ಕೋಸ್ಕರ 30ನೇ ತಾರೀಕು 31 ದಾವಣಗೆರೆಗೆ ಹೋಗ್ತಾ ಇದ್ದೀನಿ. 1-2ನೇ ತಾರೀಕು ನಾನು ಬಾಗಲಕೋಟೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ದಾವಣಗೆರೆ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ನನಗೆ ಪಾರ್ಟಿ ಈ ಪ್ರವಾಸ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ದೃಷ್ಟಿಯಿಂದ ಎರಡೂ ಕ್ಷೇತ್ರದಲ್ಲಿ BJP ಗೆಲ್ಲುವಂಥ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಮುಂದುವರಿಸ್ತೀನಿ.
ಮತ್ತೆ ನಾಳೆ IPL ಪಂದ್ಯ ಇದೆ. ಕಳೆದ ಬಾರಿ ಈ IPL ಪಂದ್ಯ ಆದಾಗ ಸುಮಾರು 11 ಜನ ಅಮಾಯಕ ಮಕ್ಕಳು ಸಾವನ್ನಪ್ಪಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿ, ರಾಜ್ಯ ಸರ್ಕಾರದ ಮಂತ್ರಿಗಳು, ಅವ್ರ ಮಕ್ಕಳು, IAS ಆಫೀಸರ್ಸು, ಫ್ಯಾಮಿಲಿ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ಫೋಟೋ ಶೂಟ್ ಮಾಡೋಕ್ಕೋಸ್ಕರ ವಿಧಾನಸೌಧದ ಸ್ಟೆಪ್ಸಲ್ಲಿ ಕರೆದು ಪೊಲೀಸವರೆಲ್ಲ ಇಲ್ಲೇ ನಿಂತ್ಕೊಂಡಂಗೆ ಮಾಡಿ ಸ್ಟೇಡಿಯಂನಲ್ಲಿ ಯಾರು ಪೊಲೀಸರಿಲ್ಲದೆ ತುಳಿತಕ್ಕೆ ಒಳಗಾಗಿ 11 ಜನ ಅಮಾಯಕ ಮಕ್ಕಳು ಸತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇನ್ನಾದರೂ ಪ್ರಜ್ಞೆ ಇದ್ದರೆ, ಜ್ಞಾನ ಇದ್ದರೆ ಈ IPL ಸರಿಯಾಗಿ ನಡೆಯೋ ರೀತಿ ನೋಡ್ಕೊಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಈಗ IPL ಟಿಕೆಟ್ ಬೇಡಿಕೆ ಸರಿ ಇಲ್ಲ ಅಂತ ನಿಮ್ಮ ಪಾರ್ಟಿ ಎಂಪಿನೇ ಹೇಳಿದ್ದಾರೆ, ತೇಜಸ್ವಿ ಸೂರ್ಯ. ಅದು ಅವರ ಸ್ವಂತ ಅಭಿಪ್ರಾಯ. ನಾವು ರಾಜ್ಯ ಸರ್ಕಾರ ಅವರಿಗೆ ಜಮೀನನ್ನು ಕೊಟ್ಟಿದ್ದೀರಿ. ತಿಂಗಳ ಬಾಡಿಗೆ 1600 ರೂಪಾಯಿ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ. ಅವರೇ, ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು, ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀವಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. BJP, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಇವತ್ತು ನಾನು ಅವರ ಅಧ್ಯಕ್ಷರು ಬಂದಿದ್ದರು, ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ಸುಮಾರು 11:30ಗೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಅವರ ಸೆಕ್ರೆಟರಿ ಎಲ್ಲ ಬಂದು ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಅವರು ಕೂಡ ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಜೊತೆನೂ ಮಾತುಕತೆ ನಡೀತಾ ಇದೆ. ನಾವು ಸಾರ್ವಜನಿಕರು ಕೇಳೋದು, ನಾನೇನು ಹೋಗಿ ಕೂತ್ಕೊಳ್ತೀನಿ ಅನ್ನೋ ದೃಷ್ಟಿಯಿಂದ ನನಗೇನು ಬೇಕಾಗಿಲ್ಲ. ಸಾರ್ವಜನಿಕರು ಕೇಳ್ತಾರೆ, ಅವಕಾಶ ಮಾಡಿಕೊಡೋಣ. ನಮ್ಮಲ್ಲೂ ಸ್ಪೋರ್ಟ್ಸ್ ಪ್ಲೇಯರ್ ಇದ್ದಾರೆ, ಅವ್ರಿಗೆ ಅವಕಾಶ. ನಮ್ಮಲ್ಲೂ ಕ್ರಿಕೆಟ್ ಒಂದು ಅಸೋಸಿಯೇಷನ್ಸ್ ಇದೆ, ಅವ್ರಿಗೆಲ್ಲ ಅವಕಾಶ ಬೇಕಲ್ಲ. ನೀವು ಯಾರಿಗೋ ಇಲ್ಲಿ ಕ್ರಿಕೆಟ್ KCA ಮೆಂಬರ್ಗಳಿಗೆಲ್ಲ ಕೊಟ್ಬಿಟ್ರೆ 300-500 ಟಿಕೆಟು, ನಮ್ಮ ಲೋಕಲ್ ಆಗಿರುವಂಥ ಕ್ಷೇತ್ರದ ಕ್ಲಬ್ಸ್ ಇದೆಯಲ್ಲ, ಕ್ರಿಕೆಟ್ ಅಸೋಸಿಯೇಷನ್, ಅವ್ರಿಗೆ ಯಾರು ಕೊಡ್ತಾರೆ? ಎಲ್ಲ ಒಂದು ಕಡೆ KCA ಪದಾಧಿಕಾರಿಗಳು ಅವ್ರ ಮೆಂಬರ್ಗಳಿಗೆ ಟಿಕೆಟ್ ಹೋಗ್ಬಿಟ್ರೆ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಲೋಕಲ್ ಕ್ಲಬ್ಸ್ ಏನಿದೆ, ಸಾಮಾನ್ಯ ಜನ ಏನಿದ್ದಾರೆ ಅವ್ರಿಗೆ ಹೋಗ್ಬೇಕಲ್ಲ. ಆ ದೃಷ್ಟಿಯಿಂದ ನಾವು ಕೇಳಿರುವಂಥ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ಕೂಡ ಇದಕ್ಕೆ ಸಹಮತಿಯನ್ನು ಮಾಡಿದ್ದಾರೆ. ಸ್ಪೀಕರ್ ಕೂಡ ಇದಕ್ಕೆ ಒಂದು ನೀತಿ ನಿಯಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಫ್ರೀಯಾಗಿ ಏನು ಕೇಳಲ್ಲ ಅವ್ರನ್ನ. ನಾವೇನು ಫ್ರೀಯಾಗಿ ಕೇಳ್ತಾ ಇದ್ದೀರಾ ಟಿಕೆಟ್ನ? ಎಲ್ಲರೂ ಏನು ಪೇ ಮಾಡ್ತಾರೋ ಅದನ್ನು ಪೇ ಮಾಡ್ತೀರಾ ಅಷ್ಟೇ. ಎಲ್ಲ ಆನ್ಲೈನಲ್ಲೇ ಕೊಡೋದು, ಆನ್ಲೈನಲ್ಲೇ ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಅದರಲ್ಲೇನು ಆ ಥರದ ವ್ಯತ್ಯಾಸ ಇಲ್ಲ ಅಂತ ನನ್ನ ಭಾವನೆ. ಸರ್, ಈಗ ಪೆಟ್ರೋಲು ಡೀಸೆಲ್ ಮೇಲೆ ಸುಂಕ ಇಳಿಸಿದ್ರು ಕೂಡ ಇವತ್ತು DCM DK ಶಿವಕುಮಾರ್ ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಪರ್ಪಸ್ಗೋಸ್ಕರ ಕೊಲೆ ಮಾಡ್ತಾ ಇದ್ದಾರೆ ನಮ್ಮನ್ನ. ಈಗಾಗಲೇ ತುಪ್ಪದ ಬೆಲೆಯನ್ನ ಕೇಂದ್ರ ಸರ್ಕಾರ GSTಯನ್ನು ಇಳಿಸಿದಾಗ ಏರಿಕೆ ಮಾಡಿದವರು ಯಾರು? ಅವಾಗ ಇದೇ ಕಾಂಗ್ರೆಸ್ ಸರ್ಕಾರ ತಾನೇ ಕೊಲೆ ಮಾಡಿದ್ದು. ಈಗ ಬೆಲೆ ಕಡಿಮೆ ಮಾಡಿದ್ದು ಈ ದೇಶದ ಆರಾಧ್ಯ ಪುರುಷ, ಮರ್ಯಾದ ಪುರುಷ ಶ್ರೀರಾಮನ ನವಮಿ, ಶ್ರೀರಾಮನ ಪಟ್ಟಾಭಿಷೇಕದ ದಿನ ಇವತ್ತು. ರಾಮನವಮಿ ನಮಗೆಲ್ಲ ಪವಿತ್ರವಾದಂಥ ಹಬ್ಬ. 500 ವರ್ಷಗಳ ಹೋರಾಟ ಆದಮೇಲೆ ನಾವು ರಾಮ ಮಂದಿರ ನಿರ್ಮಾಣ ಆಗಿದೆ ಇವತ್ತು. ಆ ಸಂದರ್ಭದಲ್ಲಿ ರಾಮನವಮಿಯ ಗಿಫ್ಟ್ ಆಗಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಎಲೆಕ್ಷನ್ಗೆ ಕನೆಕ್ಟ್ ಮಾಡ್ತೀರಾ? ದೇಶದಲ್ಲಿ ಎಲ್ಲ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತದಪ್ಪ, ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತೈತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡಬಾರ್ದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚಂದಾಗಿ ಹೆಂಗೂ ಪಾಪಾರ ಹೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗೋಗ್ಬಿಟ್ಟಿದೆ, ಇನ್ನಿರೋ ಸ್ಟೇಟಲ್ಲಿ ಮುಕ್ತ ಆಗ್ಬಿಟ್ಟತ್ತು ಅಂತೇಳಿ ಭಯದಿಂದ ಆ ಥರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮೋದಿಯವರು ಶ್ರೀರಾಮನವಮಿಯ ಗಿಫ್ಟ್ ಆಗಿ
ಈ ತೆರಿಗೆಯನ್ನು ಇಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇವತ್ತು GBA ಬಜೆಟ್ ಸರ್ ಏನು ನಿರೀಕ್ಷೆ ಇದೆ ಬೆಂಗಳೂರಿಗೆ? GBA ಬಡ್ಜೆಟಲ್ಲಿ ಅದೇನೋ ಹೇಳ್ತಾರಲ್ಲ, ಪಾಪರ್ ಆಗಿರುವಂಥ 5 ಕಾರ್ಪೊರೇಷನ್ಗಳು ಹಣದ ಕೊರತೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಇನ್ನು ಬಡ್ಜೆಟ್ ಏನು ಮಾಡ್ತಾರೆ? ಸಂಬಳ ಕೊಡೋಕೆ ದುಡ್ಡಿದ್ರೆ ಬಡ್ಜೆಟ್ ಮಾಡ್ಬೋದು. ಈಗ ಅವರು 48 ಪಾಪರ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಾರೆ ನಾವು ಪಾಪರ್, ಹಂಗಾರೆ 48,000 ಕೋಟಿ ಬಾಂಡ್ ಯಾಕೆ ತಗೊತಾ ಇದ್ದೀರಿ? ನಿಮ್ಮ ಹತ್ರ ದುಡ್ಡಿದ್ರೆ ನೀವೇ ಬ್ಯಾಂಕಿಗೆ ಕೊಡ್ಬೋದಲ್ಲ. ನಮ್ಮ ದುಡ್ಡು ಜಾಸ್ತಿ ಇದೆಯಪ್ಪ, ಡಿಪಾಸಿಟ್ ಮಾಡ್ತೀರಿ ಅಂತ. ಅದಲ್ಲ, ನೀವು ಜನಗಳ ಮೇಲೆ ಬಾಂಡ್ ಹಾಕಿ ಸರ್ಕಾರಿ ಕಚೇರಿಗಳನ್ನು ಉಪಯೋಗ ಮಾಡ್ಕೊಂಡು ಆ ಬಾಂಡ್ಗಳನ್ನು ಸೇಲ್ ಮಾಡ್ತಿರೋದು. ಯಾರೋ ಲೈಸೆನ್ಸ್ಗೆ ಹೋದರೆ, ಯಾರೋ ಕಾಂಟ್ರಾಕ್ಟ್ ಲೈಸೆನ್ಸ್ ಬಂದರೆ ಎಲ್ಲರ ಮೇಲೂ ಇದ್ಮೇಲೆ ಸುಲಿಗೆ ಮಾಡ್ತಾರೆ ಬಾಂಡ್ ಹೆಸರಲ್ಲಿ. 40 ನಿಮ್ಮ ಆದಾಯ ಎಷ್ಟು? 5 ಕಾರ್ಪೊರೇಷನ್ ಆದಾಯ 5,000 ಕೋಟಿ. ನೀವು ಸಾಲ ಮಾಡ್ತಾ ಇರೋದೆಷ್ಟು? 48,000 ಕೋಟಿ. ಅಂದರೆ ನಾವು, ನಮ್ಮ ಮಕ್ಕಳು, ಬೆಂಗಳೂರಲ್ಲಿರೋರು, ನಾವು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇಷ್ಟು ಜನ ತೀರಿಸಿದ್ರು ಈ 48,000 ಕೋಟಿನ ತೀರ್ಸಕ್ಕಾಗಲ್ಲ. ಜನ ಚೀಮಾರಿ ಹಾಕ್ತಾರೆ. 3 ವರ್ಷದಲ್ಲಿ ಏನು ಕೆಲಸನೇ ಇಲ್ಲ. 3 ವರ್ಷದಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಕೊಟ್ಟಿಲ್ಲ, ಒಂದು ತಳ್ಳಗಾಡಿ ಕೊಟ್ಟಿಲ್ಲ, ಒಂದು ಇಸ್ತ್ರಿ ಪೆಟ್ಟಿಗೆ ಕೊಟ್ಟಿಲ್ಲ, ಅಂಗವಿಕಲರಿಗೆ ಸೈಕಲ್ ಕೊಟ್ಟಿಲ್ಲ, ಸ್ಕೂಲ್ಗಳಿಗೆ ಕಾರ್ಪೊರೇಷನ್ ಸ್ಕೂಲಲ್ಲಿ ಇನ್ನೂ ಶೂ ಕೊಟ್ಟಿಲ್ಲ, ಸ್ವೆಟರ್ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದೂ ಕೂಡ ಏನೋ ಬಡ್ಜೆಟ್ ಮಾಡ್ತೀನಿ ಅಂತಂದರೆ ಅದೇನೋ ಹೇಳ್ತಾರಲ್ಲ, ತಿರ್ಕನೋರ 100 ಮುಂದೆ ಆ ಸ್ಥಿತಿ ಇವತ್ತು.